ವಕೀಲರ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ, ಮೈಸೂರಿನ ನ್ಯಾಯಾಲಯದಲ್ಲಿ ನ್ಯಾಯವಾದಿಯ ಮೇಲೆ ಮಾಡಿದ ಹಲ್ಲೆ ದುಷ್ಕರ್ಮಿಗೆ, ಮಾನವೀಯತೆಯನ್ನು ಮರೆತು ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ, ಮಾನವೀಯತೆಯನ್ನು ಮರೆತು ನ್ಯಾಯವಾದಿಯ ಮೇಲೆ ಹಲ್ಲೆ ಮಾಡಿದ ದುಷ್ಕರ್ಮಿಗೆ. ಆವರಣದಲ್ಲಿ ನಿನ್ನೆ ನಡೆದಂತ ಕನ್ನನ ವಕೀಲರ ಮೇಲೆ ನಡೆದಂತ ಹಲ್ಲೆ ಘಟನೆ ಬಗ್ಗೆ ಖಂಡಿಸಿ ನಮ್ಮ ಬಿಜಾಪುರ ವಕೀಲರ ಸಂಘದಿಂದ ಎಲ್ಲರೂ ಇವತ್ತು ಕೋರ್ಟ್ ಕಲಾಪದಿಂದ ಹೊರಗಿಳಿದು, ಯಾಕಂದರೆ ಇಂಥ ಘಟನೆ ಯಾವತ್ತೂ ಆಗಬಾರ್ದು. ಈಗ ಈ ಹಿಂದೆ ತಿಂಗಳ ಹಿಂದೆ ನಮ್ಮ ಬಿಜಾಪುರ ನ್ಯಾಯವಾದಿಗಳು ಒಬ್ಬರಿಗೆ ಮಾರಣಾಂತಿಕ ಹಲ್ಲೆಯಾಗಿ ಮರಣವನ್ನು ಪಡಿಸುವಂಥ ಆರೋಪಿಗಳು ಮಾಡಿದ್ರು. ಯಾಕಂದ್ರೆ ಇವು ಪದೇ ಪದೇ ಈ ಸರ್ಕಾರದಲ್ಲಿ, ಯಾಕಂದರೆ ಇನ್ನೀಗ ನಮ್ಮ ವಕೀಲರಾದಂಥ ಪೊಲೀಸ್ ಭಟ್ರು ಮಾತಾಡಿದರು. ಯಾಕಂದರೆ ಸರ್ಕಾರ ಇಂಥ ಕ್ರಿಮಿನಲ್ಗಳಿಗೆ ಭಾಳ ಲೂಸ್ ಬಿಡಾದಿದೆ. ಎಸ್ ಪಿ ಆಗಲಿ ಇವತ್ತು ಡಿ ಸಿ ಅವರಾಗಲಿ ಸರ್ಕಾರದವರು ಅವ್ರಿಗೆ ಎಸ್ ಪಿ ಅವರಿಗೆ ಇಂಥವು ಯಾವತ್ತೂ ಆಗಬಾರ್ದು ಅಂತೇಳಿ ಅವರಿಗೆ ಸರ್ಕಾರದವರು ಮುನ್ನೆಚ್ಚರಿಕೆ ವಹಿಸಿ, ಅದ್ರಾಗ ವಕೀಲರು ಡಾಕ್ಟರ್ ಅಂದ್ರೆ ಒಳ್ಳೆಯ ಒಂದು ದೇಶಕ್ಕೆ ಸಮಾಜಕ್ಕೆ ಆಗಲಿ ಒಳ್ಳೆಯ ಒಂದು ಸಂಸ್ಕಾರವಂತ ಇರುವಂಥ ಒಂದು ಕೆಲಸವನ್ನು ಮಾಡುವಂಥ ಡಾಕ್ಟರ್ ಅವಶ್ಯಕವಾದಂಥ ವಕೀಲರಾಗಲಿ ಡಾಕ್ಟರ್ ಜನರಿಗೆ ಅತಿ ಅವಶ್ಯ ಇದ್ದವರು. ಮತ್ತು ಇಂಥವರಿಗೆ ಮಾರಣಾಂತಿಕ ಹಲ್ಲೆ ಮಾಡ್ತಾರಂದ್ರೆ ಇನ್ನು ಸಾಮಾನ್ಯ ಜನರು ಯಾವ ಮಟ್ಟಿಗೆ ಮಾಡ್ತಾರೋ ಅನ್ನೋದು. ಅದಕ್ಕೆ ಸರ್ಕಾರ ಯಾವತ್ತು ಇದನ್ನು ಪೂರಾ ಶೀಘ್ರದಲ್ಲಿ ಸಿ ಎಮ್ ಆರ್ ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಇವರೆಲ್ಲ ಮತ್ತು ಹೋಮ್ ಮಿನಿಸ್ಟರ್, ನಮ್ಮ ಹೋಮ್ ಮಿನಿಸ್ಟರ್ ಇದನ್ನು ಪ್ರತಿ ಜಿಲ್ಲೆಯಾದಂಥ ಎಸ್ ಪಿಗಳಿಗೆ ಅವರಿಗೆ ಸೂಚನೆ ಕೊಡಬೇಕು. ಯಾಕಂದರೆ ಏನು ಹುದ್ದೆಯಲ್ಲಿ ಇರುವಂಥ ಡಾಕ್ಟರ್ಸ್ ಆಗಲಿ ವಕೀಲರಾಗಲಿ ಇವರಿಗೆ ಯಾವತ್ತೂ ಇಂಥ ತುಚ್ಚೆಗಳು ಅಂತ ಮಾರಣಾಂತಿಕ ಹಲ್ಲೆ ಮಾಡುವಂಥ ಮಾಡಬಾರ್ದು ಅಂತೇಳಿ ಅವರಿಗೆ ಮುನ್ನೆಚ್ಚರಿಕೆ ವಹಿಸಿ ಮತ್ತು ಮಾಡಿದಂಥ ಕಠಿಣ ಶಿಕ್ಷೆ ಅವಾಗ ಗಲ್ಲು ಶಿಕ್ಷೆ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಮನವಿ ಕೇಳ್ತೀನಿ. ಯಾಕಂದರೆ ನ್ಯಾಯಾಲಯಕ್ಕೂ ಮನವಿ ಕೇಳ್ತೀವಿ. ವಕೀಲರು ಎಲ್ಲರೂ ಆಗಿ ಇಂಥ ವಕೀಲರನ್ನ ನ್ಯಾಯ ಕೊಡಿಸುವಂಥ ವಕೀಲರಿಗೆ ಹಿಂಗೆ ಮಾರಣಾಂತಿಕ ಹಲ್ಲೆ ಮಾಡ್ತಾರಂದ್ರೆ ಸಾಮಾನ್ಯ ಜನರಿಗೆ ಎಷ್ಟು ಅನ್ಯಾಯ ಆಗ್ತದ್ರಿ. ಅದಕ್ಕೆ ಈ ಅನ್ಯಾಯಗಳು ಈ ಸರ್ಕಾರ ಬಂದಮೇಲೆ ಹೆಚ್ಚಿಗೆ ಹಾಲಾಗ್ತಾವ. ಯಾಕಂದರೆ ಇಲ್ಲಿ ನಾವು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ, ಯಾವುದೇ ಸರ್ಕಾರ ಇದ್ದರೂ ಒಂದು ಜನರಿಗೆ ಕೊಡುವಂಥ ನ್ಯಾಯ ಕೊಡುವಂಥ ಸರ್ಕಾರ ಇರಬೇಕು. ಯಾಕಂದ್ರೆ ಇದೇ ರೀತಿ ಆದರೆ ಮನೆಯಲ್ಲಿ ಮರ್ಡರ್ ಮಾಡ್ತಾರೆ ಮತ್ತು ಹೊಡ್ಕೊತ ತಿರುಗಾಡ್ತಾರೆ. ನ್ಯಾಯನ ಅವರಿಗೆ ಶಿಕ್ಷೆ ಆಗ್ಲಿಕ್ಕಂದ್ರೆ ಎಲ್ಲರಿಗೆ ಮನುಷ್ಯನಿಗೆ ಹೊಡ್ಕೊತ ತಿರುಗಾಡ್ತಾರೆ. ಅದಕ್ಕೆ ದುಷ್ಟರ ಕಾಲ ಬರಬಾರ್ದು ಅಂತೇಳಿ ಸರ್ಕಾರದವರು ಎಚ್ಚರ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಈ ಹೊಸೂರಲ್ಲಿ ನಡೆದಂಥ ಕನ್ನನ ಅವ್ರ ವಕೀಲ ಮೇಲೆ ನಡೆದಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡಬೇಕು. ಸರ್ಕಾರ ಇದನ್ನ ಸೆಷನ್ ಮುಂದೆ ನಡೆಯುವಂಥ ಬೆಳಗಾವಿಯಲ್ಲಿ ಸೆಷನ್ ನಡೆಯುವಂಥ ಗಣನೆ ತಗೊಂಡು ವಕೀಲರ ಮೇಲೆ ಬಿಜಾಪುರದಲ್ಲಿ ಆದ ಘಟನೆಯನ್ನು ಮತ್ತು ಈಗ ಹೊಸೂರಲ್ಲಿ ಆದ ಘಟನೆಯನ್ನು ಇದು ಸೆಷನ್ಸ್ದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಮುಂದಿನ ದಿನ ಇಂಥವೆಲ್ಲ ಆಗಬಾರ್ದು ಅಂತೇಳಿ ನನ್ನ ಎರಡು ಮಾತುಗಳು ಹೇಳ್ತೀನಿ. ಡಿ.ಜಿ. ಬಿರಾದರ್ ವಕೀಲರು, ವಕೀಲ ಸಂಘ ಅಧ್ಯಕ್ಷ, ಬಿಜಾಪುರ. ದಿನ ಅಂದರೆ ದಿನಾಂಕ 20/11/2024 ಅಂದರೆ ತಮಿಳುನಾಡಿನ ಹೊಸೂರು ಅಂದರೆ ಕರ್ನಾಟಕದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನ್ಯಾಯಾಲಯದಲ್ಲಿ ಕಣ್ಣನ್ ಅಂತಕ್ಕಂಥ ಒಬ್ಬ ನ್ಯಾಯವಾದಿಗಳ ಮೇಲೆ ಭೀಕರವಾಗಿರ್ತಕ್ಕಂಥ ಹತ್ಯೆ ಮಾಡಿ ಅವರನ್ನು ಕೊಲ್ಲಲಾಗಿದೆ. ಒಬ್ಬ ಅನ್ಯಾಯವಾದವರಿಗೆ ನ್ಯಾಯವನ್ನು ಒದಗಿಸಿರತಕ್ಕಂಥ ನ್ಯಾಯವಾದಿಗಳ ಮೇಲೆ ಈ ತರನಾಗಿರ್ತಕ್ಕಂಥ ಭೀಕರ ಹತ್ಯೆಗಳು ಪದೇ ಪದೇ ನಡೆಸುತ್ತಿರುವುದು ತೀವ್ರ ಖಂಡನೀಯ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಮನವಿ ಏನಪ್ಪಾ ಅಂತಂದ್ರ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಆದ್ರೆ ಆ ಕಾಯ್ದೆ ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ. ಆ ಕಾಯ್ದೆಯನ್ನು ಕಠಿಣವಾಗಿರ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದು ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕು ಮೊದಲನೇದಾಗಿ. ಯಾಕಪ್ಪ ಅಂದ್ರೆ ನಾವು ವಕೀಲರಂದ ಬಳಿಕ ಸಮಾಜದಲ್ಲಿ ಅನ್ಯಾಯವಾಗಿರ್ತಕ್ಕಂಥ ಏನ್ ಜನರು ನಮ್ಮಲ್ಲಿ ಬಂದಿರ್ತಾರೆ ಅವ್ರಿಗೆ ನ್ಯಾಯವನ್ನು ಒದಗಿಸುವಂತ ಕಾರ್ಯವನ್ನು ನಾವು ಮಾಡ್ತಿರ್ತೇವೆ. ಇಂಥಲ್ಲಿ ಕೆಲವೊಬ್ಬರಿಗೆ ಪರವಾಗಿ ಇರ್ಬೋದು, ವಿರೋಧವಾಗಿ ಇರ್ಬೋದು, ಅಂತವ್ರು ನಮ್ಮ ಮೇಲೆ ಬಂದು ಹಲ್ಲೆ ಮಾಡುವಂತ ಪ್ರಯತ್ನ ಇರ್ತೈತಿ. ಹೀಗಾಗಿ ನಮ್ಮ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇನ್ನೊಂದು ಮನವಿ ಏನಪ್ಪಾ ಅಂತಾರೆ, ನಮ್ಮ ನ್ಯಾಯವಾದಿ ಬಂಧುಗಳು ಇಂಥ ಕಿಡಿಗೇಡಿಗಳ ಪರವಾಗಿ ಯಾವತ್ತೂ ವಕಾಲತ್ತನ್ನು ವಹಿಸಬಾರ್ದು. ನಾವು
ವಕಾಲತ್ತು ವಹಿಸಿ ಅವ್ರಿಗೆ ನಾವೇ ಜಾಮೀನು ಮಾಡಿದೆವು ಅಂದ್ರೆ ಅಂಥವ್ರಿಗೆ ಸೊಲಿಗೆ ನಾವೇ ಕೊಟ್ಟಂಗಾಕೈತೆ. ದಯವಿಟ್ಟು ನ್ಯಾಯವಾದಿಗಳು ರಾಜ್ಯಾದ್ಯಂತ ಯಾರ ನ್ಯಾಯವಾದಿಗಳು ಇಂಥ ಕಿಡಿಗೇಡಿಗಳ ಪರವಾಗಿ ವಕಾಲತ್ತನ್ನು ವಹಿಸಬಾರ್ದಂತ ಮನವಿ ಮಾಡ್ಕೊತೀನಿ. ಇನ್ನೊಂದು ಮನವಿಯನ್ನು ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಮಾಡ್ತೀನಿ. ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಕಠಿಣವಾಗಿ ಆ ಕಾಯ್ದೆಯನ್ನು ಜಾರಿಗೊಳಿಸುವುದರ ಮುಖಾಂತರವಾಗಿ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆಯನ್ನು ಒದಗಿಸಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇದು ಘಟನೆ ನಡೆದಿದ್ದು ಹೊಸೂರು ಅಂತೇಳಿ ತಮಿಳುನಾಡಿನ ಕರ್ನಾಟಕದ ಗಡಿ ಭಾಗದಲ್ಲಿ, ಕೋರ್ಟಿನ ಮುಂಭಾಗದಲ್ಲಿ ಸರ್, ಕೋರ್ಟಿನ ಮುಂಭಾಗದ ರಸ್ತೆಯಲ್ಲಿ ಅವರು ಅಂದ್ರೆ ಕೋರ್ಟಿನ ಬ್ಲೇಸರ್ ಹಾಕೊಂಡಿರ್ತಾರ, ಕೈಯಲ್ಲಿ ಫೈಲ್ ಇರ್ತಾವ. ಫೈಲ್ ಇರ್ದು ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭೀಕರವಾಗಿರ್ತಕ್ಕಂಥ ಜನನಿ ಬೀಡ ಪ್ರದೇಶದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರ. ಇಂಥ ಕೃತ್ಯಗಳು ಓಪನ್ ಪ್ರದೇಶದಲ್ಲಿ ನಡೀತಾವ ಅಂತಂದ್ರ ಇನ್ನು ನಮ್ಮಂತ ನ್ಯಾಯವಾದಿಗಳ ಮೇಲೆ ಇಂತ ಹಲ್ಲೆಗಳು ನಡಕತ್ತಾವ ಅಂತಂದ್ರೆ ಜನಸಾಮಾನ್ಯರ ಗತಿ ಏನಂತಕ್ಕಂಥ ಪ್ರಶ್ನೆ ನಮ್ಮ ಮನದಲ್ಲಿ ಇವತ್ತಿನ ದಿನ ಉದ್ಭವ ಆಗ್ಲಿಕ್ಕತ್ತದೆ. ನಮ್ಮ ಬೇಡಿಕೆ ಏನಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿಯನ್ನು ಸಲ್ಲಿಸಾಕತ್ತೇವು. ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು. ಜಾರಿಗೆ ತಂದಿದ್ದು ಕಠಿಣವಾಗಿರ್ಬೇಕಾದ ಕಾಯ್ದೆ, ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಇರಬೇಕಿತ್ತು. ಮಾನ್ಯ ಜಿಲ್ಲೆಯ ಎಲ್ಲ SP ಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಮಾಡಬೇಕು. ಏನ್ ಆದೇಶ ಅಂದ್ರೆ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಕೊಡಬೇಕು. ಇಂಥ ಯಾವ ಕಿಡಿಗೇಡಿಗಳು ವಕೀಲರ ವಿರುದ್ಧವಾಗಿ ಹಲ್ಲೆ ಮಾಡಿರ್ತಾರ ಅಂತವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೇಕಂತೇಳಿ ಒಂದು ಕಾನೂನನ್ನು ಜಾರಿಗೆ ತರಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಸವಾಲ್ದಾರ್, ಆಡಳಿತ ಮಂಡಳಿ ಸದಸ್ಯರು, ಜಿಲ್ಲಾ ನ್ಯಾಯವಾದಿಗಳ ಸಂಘ, ವಿಜಯಪುರ. 24 ನಿನ್ನೇನ್ರಿ ಹೊಸೂರಿನಲ್ಲಿ ಕನ್ನಾನ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ ಮತ್ತು ಭಾಳ ಖಂಡನೀಯ ಇರೋದು. ಮತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಆಯಿತು, ಬಿಜಾಪುರದಲ್ಲಿ ಆಯಿತು. ಈ ಥರ ವಕೀಲರ ಮೇಲೆ ದಿನದಿಂದ ದಿನ ದೌರ್ಜನ್ಯ ಆಗ್ತದೆ ರೀ. ಯಾಕೆ ವಕೀಲರಂದ್ರೇನ್ರಿ ಬುದ್ಧಿಜೀವಿಗಳು. ಜಗತ್ತೊಳಗೆ ದೇವ್ರು ಬಿಟ್ಟರೆ ದೊಡ್ಡ ಅಂದ್ರೆ ವಕೀಲರಿ. ಕಾನೂನು ದೊಡ್ಡ್ರಿ, ದೊಡ್ಡದು. ಕಾನೂನಿಗೂ ದೊಡ್ಡದು ಶ್ರೇಷ್ಠ ಮತ್ತು ಯಾವುದೂ ಇಲ್ಲ. ಕಾನೂನು ಅಡಿಯಲ್ಲಿ ಎಲ್ಲ ಕೆಲಸಗಳು ಕಾರ್ಯ ಆಗ್ತಾ ಇದ್ದಾರೆ. ಯಾರೇ ಒಬ್ಬ ಅಪರಿಚಿತ ವ್ಯಕ್ತಿ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಮಗೆ ಸ್ವಂತ ರಕ್ಷಣೆ ಯಾವುದೂ ಇಲ್ಲರಿ. ನಮಗೇನ್ರಿ ರಿವಾಲ್ವರ್ ಕೊಡಬೇಕು, ಲೈಸೆನ್ಸ್ ರಿವಾಲ್ವರ್ ಕೊಡಬೇಕು ಸರ್ಕಾರ. ಯಾಕಂದ್ರೆ ಯಾರೇ ನಾವು ಅಚಾನಕ್ ಎಲ್ಲೇ ಇರ್ತೀವೋ, ಕೋರ್ಟ್ ಕಲಾಪ ಹೊರಗೆ ಹೋಗ್ತಾ ಇರ್ತೀವಿ, ಆಕಸ್ಮಿಕ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಮ್ಮ ಲೈಸೆನ್ಸ್ ಗನ್ ಇದ್ರೆ ಸ್ವಂತ ನಾವು ರಕ್ಷಣೆ ಮಾಡ್ಬೋದು. ಅಲ್ಲದೇನ್ರಿ ನೀವು 3 ವರ್ಷ ತಂತ್ರ ಏನ್ರಿ ಹೊಸ ಕಾಯ್ದೆ ಮಾಡಿದ್ದೀರಿ, ಅದು ಭಾಳ ಒಂದು ಖಂಡನೆ ಅಂತ ಹೇಳ್ತೀನಿ. ನಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ಕಟ್ಟುನಿಟ್ಟಾದ ಒಳ್ಳೆಯ ಒಂದು ವಕೀಲ ರಕ್ಷಣಾ ಕಾಯ್ದೆ ತೊಗೊಂಬರ್ರಿ. ಅಲ್ಲದೇನ್ರಿ ಹೊಸರು ವಕೀಲರ ಮೇಲೆ ಏನು ಹಲ್ಲೆ ಆಗಿದ್ರಿ ಅದ್ರಲ್ಲಿ ಅಲ್ಲಿ ಏನ್ರಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಯೋಗನ ಆಗ್ರಹ ಮಾಡ್ತೇನೆ ರೀ. ಪಂಚನಾಮೆ, ಸ್ಪಾಟ್ ಪಂಚನಾಮೆ, ಚಾರ್ಜ್ಶೀಟ್ ಅಲ್ಲಿ ಅಚ್ಚುಕಟ್ಟಾಗಿ ಮಾಡಂತ ಹೇಳ್ತೀನಿ. ನನ್ನ ಹೆಸರು UM ಆಲ್ಗೂರ್, ಜಾಯಿಂಟ್ ಸೆಕ್ರೆಟರಿ, ವಿಜಯಪುರ, ಬಾರ್. ಇಡೀ ದೇಶದಲ್ಲೇ ಅಕ್ಷಮ್ಯ ಅಪರಾಧ, ಇದು ಕ್ಷಮಿಸಲಾರದಂಥ ಒಂದು ಅಪರಾಧ. ನಮ್ಮ ಬೆಂಗಳೂರಿನ ಹೊಸೂರು ಅಂದರೆ ತಮಿಳುನಾಡಿನ ಬಾರ್ಡ್ರು ಮತ್ತು ಕರ್ನಾಟಕದ ಬಾರ್ಡರ್ಗೆ ಹೊಸೂರು ಅಂತ ಬರುತ್ತೆ. ಆ ಹೊಸೂರಿನ ನ್ಯಾಯಾಲಯದ ಆವರಣದಲ್ಲಿ ಒಬ್ಬ ಕಣ್ಣನ್ ಅನ್ನುವಂಥ ಒಬ್ಬ ಹಿರಿಯ ನ್ಯಾಯವಾದಿ ಅಮಾನುಷವಾಗಿ ಅವರ ಆಫೀಸಲ್ಲಿ ಕ್ಲರ್ಕ್ ಅಂತ ಏನೋ ಸುದ್ದಿ ಬಂದಿದೆ, ಏನೋ ಮನಸ್ತಾಪ ಏನೋ ಇರಲಿ, ಅದನ್ನು ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೋಬಹುದಾಗಿತ್ತು, ಆಗಲಿಲ್ಲ. ಅವನು ಪರ್ಸನಲ್ ದ್ವೇಷ ಇಟ್ಟುಕೊಂಡು ಪಬ್ಲಿಕ್ಕಲ್ಲಿ ಹಾಡು ಹಗಲೇ ದನ ಕೊಚ್ಚಾಕಿದಂಗೆ ಕೊಚ್ಚಾಕ್ತಾನಲ್ರಿ. ನಾಚಿಕೆ ಆಗ್ಬೇಕು ಈ ವ್ಯವಸ್ಥೆಗೆ ರೀ. ಸಿದ್ದರಾಮಯ್ಯನವರೇ ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ರಿ, ನೀವು AC ರೂಮಲ್ಲಿ ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ದೀರಿ ಏನ್ರಿ? ತಿಂಗಳಿಗೊಬ್ಬನ ವಕೀಲನ ಮಚ್ಚಿಂದ ಕೊಚ್ಚಾಕ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ ನೀವು? ಆಡಳಿತ ನಡೆಸೋದನ್ನ ಅಚ್ಚುಕಟ್ಟಾಗಿ ಫಸ್ಟ್ ನಡೆಸೋದನ್ನ ಕಲ್ಸ್ರಿ ನೀವು. ನೀವೊಬ್ರು ನ್ಯಾಯವಾದಿಯಾಗಿ ಆ ನ್ಯಾಯಾಲಯದಲ್ಲಿ ನೀವು ಕೆಲಸ ಮಾಡಿದವರು, ಆ ಕಷ್ಟ ಸುಖ ಬಲ್ಲವರು ನೀವು. ಈ ರೀತಿ ನಡೆದಂತ ಘಟನೆಗಳಿಗೆ ನೀವು ಕಣ್ಣಾರೆ ನೋಡ್ಕೊಂಡು ನೀವು ಸುಮ್ಮನೆ ಸರಿಯಲ್ಲ. ಕಾನೂನಿನ ಕ್ರಮ ಕೈಗೊಳ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಕಣ್ಣೋರಿಸೋ ತಂತ್ರ ನಮಗೆ ಬೇಕಾಗಿಲ್ಲ, ನಮಗೆ ಸಮಾಧಾನ ಆಗೋದಿಲ್ಲ. ನೀವು ಮಾಡಿದ್ರಲ್ಲ ಹಲ್ಕಿತ್ರ ಹಾವಿನ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್, ಅದನ್ನ ಫಸ್ಟ್ ಹಿಂತಕೊಡ್ರಿ ನೀವು. ಹಲ್ಲಿರೋ ಹಾವಿನ ತರ ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ರಿ, ಒಂದು ಸ್ಟೇಬಲ್ ಒಂದು ಸ್ಟ್ರಾಂಗ್ ಆಕ್ಟ್ ಅನ್ನು ಮಾಡ್ರಿ. ವಕೀಲರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಆಗುವಂತದ್ದು ಏನಾದರೂ ಒಂದು ಪ್ರೊಟೆಕ್ಷನ್, ಒಂದು ಕಮಿಟಿ ನೇಮಿಸ್ರಿ. ಏನು ಜೂರಿಸ್ಟ್ಗಳು, ನ್ಯಾಯ ಪಂಡಿತರನ್ನ ಒಂದು ನೇಮಿಸಿ ಒಂದು ಕಮಿಟಿ ಮಾಡ್ರಿ. ಆ ಕಮಿಟಿಯಲ್ಲಿ ಅವರು ಏನು ಒಪಿನಿಯನ್ ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಅದ್ರ ಪ್ರಕಾರ ಎಲ್ಲಾ ಜಿಲ್ಲೆ ಅವ್ರನ್ನ ಕರೆಸಿರಿ, ಹಿರಿಯರನ್ನ ಎಲ್ಲಾ ಜಿಲ್ಲಾ ಅಧ್ಯಕ್ಷರನ್ನ ಕರೆಸಿರಿ, ಬಾರ್ ಕಮಿಟಿ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ರಿ. ಏನು ಮುರಳಿ ಮಾಡಿ ವಿಧಾನಸೌಧದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ರಿ, ಏನ್ ತಪ್ಪಿಲ್ಲ. ಹಾಡೋಗ್ಲೇ ಕೊನೆ ಏನು ಪ್ರಾಣಿಗಳನ್ನ ನಾಯಿ ಕೊಚ್ಚಾಕಿದಾನ ಅವನ ಮೇಲೆ ಸೂಕ್ತ ಕ್ರಮ ಇಮಿಡಿಯೇಟ್ಲಿ ತಗೋಬೇಕು. ಆಮೇಲೆ ಅವ ಮಾಡಿದಂತ ಕೃತ್ಯ ಆ ಅಕ್ಯೂಸ್ಡ್ಗೆ ಮರಣದಂಡನೆ ಮಾಡಬೇಕು ಅಂತ ನಾವು ವಕೀಲರ ಪರವಾಗಿ, ಜಿಲ್ಲಾ ವಕೀಲರು, ವಿಜಯಪುರ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಮತ್ತು ರಾಜ್ಯ ವಕೀಲರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತೀನಿ, ಇದನ್ನ ಮಾಡಬೇಕು. ಆ ಕಾನೂನನ್ನ ಏನು ವಕೀಲ ರಕ್ಷಣೆ ಕಾನೂನನ್ನ ಶೀಘ್ರವಾಗಿ ಜಾರಿ ಮಾಡಬೇಕು. 4 ದಿವಸ ಆರ್ಭಟ ಮಾಡಿಬಿಟ್ಟು ಪತ್ರಿಕೆಯಲ್ಲಿ ಬಂದಂಗ್ ಮಾಡಿ ಏನೇನು ಹೇಳಿಕೆ ಕೊಟ್ಟು
ಹಿಂಸರಿಯೋದು ನಮಗೆ ಸಮಾಧಾನ ಆಗೋದಿಲ್ಲ. ಒಂದು. ಎರಡನೇದಾಗಿ ನಮ್ಮ ಹೋರಾಟನ ಯಾವುದೇ ಕಾರಣಕ್ಕೂ ನಾವು ಹಿಂದೆ ತಕ್ಕೋದಿಲ್ಲ. ಮನವಿ ಪತ್ರ ಕೊಟ್ಬಿಟ್ಟು DC ಅವ್ರಿಗೆ ಏನೋ ಒಂದು ಹೇಳ್ಬಿಟ್ಟು DC ಅವರು ಕೊಟ್ಟು ಕಳಿಸ್ಬಿಡ್ತಾರೆ. ನಾವು ಸುಮ್ಮನೆ ಕೂತು ನಿದ್ರೆ ಮಾಡಲ್ಲ. ಇಲ್ಲಿಗೆ ಪ್ರಾರಂಭ ಆಯಿತು. ಇದು ಏನ್ರಿ ತಿಂಗಳಿಗೆ ಒಬ್ಬೊಬ್ಬರನ್ನ ಕೊಚ್ಚ ಹಾಕ್ತಾ ಇದಾರಲ್ರಿ ಸಿದ್ದರಾಮಯ್ಯ ಅವರೇ, ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಸ್ಥಾನದ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ದಯವಿಟ್ಟು ಶಾಂತರಾಗಿ ಕುಂತ್ಕೋಬೇಡ್ರಿ. ಶೀಘ್ರವಾದ ಒಂದು ಸ್ಟ್ರಾಂಗ್ ಆದ ಒಂದು ಕ್ರಮವನ್ನು ಕೈಗೊಳ್ರಿ. ನಮ್ಮ ಎಲ್ಲಾ ವಕೀಲರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಸಾಮೂಹಿಕವಾಗಿ ಕೇಳ್ತಾ ಇದ್ದೀನಿ, ಇದು ಮುಂದುವರಿಕೂಡದು. ಇದು ಅತ್ಯಂತ ಭೀಕರವಾದ ಒಂದು ಅನ್ಯಾಯ ನಡೀತಾ ಇದೆ. ಇಡೀ ದೇಶದಲ್ಲಿ ಮತ್ತೆಂತೂ ಇಂಥದ್ದು ಮರಿಕಾಣಿಸಬಾರದು. ನೋಡ್ರಿ, ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಡಾಕ್ಟರ್ಸ್ ಮೇಲೆ ಹಲ್ಲೆ, ಇಲ್ಲಿ ತಿಂಗಳಿಗೊಬ್ಬರನ್ನ ವಕೀಲರ ಮೇಲೆ ಹಲ್ಲೆ. ನೀವು ಒಂದ್ ಕೆಲಸ ಮಾಡ್ರಿ, ಡಾಕ್ಟರ್ಸ್ ಮತ್ತು ವಕೀಲರನ್ನ ಇಬ್ರು ಹೈ ಸ್ಟೇಟಸ್ ಇರೋರು ಇಬ್ರು ಕೂಡ ಒಂದು ಸ್ಟ್ರಾಂಗ್ ಕಾನೂನು ಮಾಡ್ರಿ. ಒಂದು ಇಲ್ಲ ವಕೀಲರನ್ನ ಸೆಪರೇಟ್ ಕಾನೂನು ಮಾಡ್ರಿ. ಒಂದು ಯಾವ್ದು ಮಾಡ್ತಾ ಇಲ್ಲ, ಕಣ್ಣು ಸ್ವತಂತ್ರ ಮಾಡ್ತಾ ಇದ್ರಲ್ರಿ. ನಾವೇನು ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೇನ್ರಿ ಮುಖ್ಯಮಂತ್ರಿಗಳೇ? ಮಾಡ್ರಿ ಒಂದು ಸರಿಯಾದ ಕಾನೂನನ್ನ. ಇಲ್ಲಿ ಏನ್ ನಿಲ್ಸಲ್ಲ. ನಾವು ಇಲ್ಲಿಗೆ ಇನ್ನಿಂದ ಪ್ರಾರಂಭ ಮಾಡ್ತೀವಿ ಹೋರಾಟನ. ಇದು ಎಲ್ಲ ನಮ್ಮ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಸಾಮೂಹಿಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಮುಖ್ಯಮಂತ್ರಿಗಳ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಹೊಟ್ಟೆ ಉರಿಸಬೇಡ್ರಿ. ಒಳ್ಳೆ ಕಾನೂನನ್ನ ಮಾಡ್ರಿ. ಮುಂದೆ ಯಾವ ವಕೀಲರ ಮೇಲೆ ಇಂಥ ಹತ್ಯೆ ಆಗದಂಗೆ, ಅವಮಾನ ಆಗದಂಗೆ ಒಂದು ಸುಸಜ್ಜಿತವಾದ ಕಾನೂನನ್ನ, ಒಂದು ಅಚ್ಚುಕಟ್ಟಾದ ಕಾನೂನನ್ನ ಜಾರಿಯಾಗಿ ತಗೊಂಡ್ಬರ್ರಿ. ಬಿಲ್ ಪಾಸ್ ಮಾಡಿಬಿಟ್ಟು ಸುಮ್ಮನೆ ಕುಂತ್ಕೊಂಡ್ರೆ ನಾನು ನಂಬಲ್ಲ. ವಿ ಆರ್ ಲರ್ನಡ್, ವಿ ಆರ್ ಹೈಲಿ sophisticated, educated advocates. ಯು ಡೋಂಟ್ ಬಿಲೀವ್, ಯು ಆರ್ ನಾಟ್ ಎ ಫೂಲ್. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ನಮ್ಮ ಅಧ್ಯಕ್ಷರು, ಎಲ್ಲ ವಕೀಲರ ಸಂಘದ ಅಧ್ಯಕ್ಷರು, DC ಬ್ರದರ್ ಅವರ ಪರವಾಗಿ, ಎಲ್ಲ ಕಮಿಟಿಯವರ ಪರವಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ವಿಜಯಪುರ ಜಿಲ್ಲಾ ಪರವಾಗಿ ಮತ್ತು ಎಲ್ಲ ರಾಜ್ಯದ ವಕೀಲರ ಪರವಾಗಿ ಅಚ್ಚುಕಟ್ಟಾದ ಕಾನೂನನ್ನು ತಗೊಂಡ್ ಬರ್ರಿ. ಮತ್ತು ದಕ್ಷಿಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ಯಾವುದೇ ಭೇದ ಭಾವ ಮಾಡದೆ, ತಾರತಮ್ಯ ಮಾಡದೆ ಇದಕ್ಕೆ ಒಗ್ಗಟ್ಟಿನ ಹೋರಾಟ ಮಾಡೋಣ ಅಂತ ವಕೀಲರಿಗೆ ಈ ಮಾತನ್ನು ಹೇಳಿ ನನ್ನ ಮಾತನ್ನು ಎರಡು ಮುಗಿಸ್ತೇನೆ. 20/11/2024 ಈ ಕನ್ನಡ ವಕೀಲರ ಸದಸ್ಯರ ನ್ಯಾಯಾಲಯ ಸಂಘ ಆನೇಕಲ್ ತಮಿಳುನಾಡು ಹೊಸಕೋಟ ಮುಂಭಾಗದ ರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿರುವುದು ಖಂಡಿಸಿ ಸರ್ಕಾರಕ್ಕೆ ಮನವಿ. ಶ್ರೀ ಕನ್ನಡ ವಕೀಲರು ಇವರ ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನು ಇಂತಹ ಹೀನ ಕೃತ್ಯಕ್ಕೆ ಸಹಕಾರ ಕೊಟ್ಟವರು ದಂಡನೀಯವಾಗಿ ಶಿಕ್ಷಿಸಲು ಮತ್ತು ಖಂಡಿಸಲು ವಿಜಯಪುರ ನ್ಯಾಯಾಲಯದ ಸಂಘವು ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆಯ ಬಗ್ಗೆ ಕಾರಣರಾದವರನ್ನು ಬಂದು ಶಿಕ್ಷಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಹೇರಿಕೊಂಡು ಪ್ರಕರಣ ಸಂಬಂಧಿಸಿದ ಕರುಣೆ ತೋರಲು ಸುಳ್ಳೂರು ಯಾವತ್ತು ನ್ಯಾಯಾಲಯದ ಸದಸ್ಯರು ಅವರ ಪರವಾಗಿ ವಾದ ಮಾಡಲು ವಕೀಲ ಪತ್ರವನ್ನು ಹಾಕಬಾರದು ಅಂತ ಸಂಘದ ಸದಸ್ಯರ ಒತ್ತಡದಿಂದ ನಿರ್ಣಯಿಸಲಾಗಿದೆ. ಮತ್ತು ಇವತ್ತಿನ ನ್ಯಾಯಾಲಯಗಳ ಕಾರ್ಯಕಲಾಪಗಳಿಂದ ಮತ್ತು ಕಂದಾಯ ಇಲಾಖೆಯ ಪ್ರಕರಣದಿಂದ ಮತ್ತು ಗ್ರಾಹಕರ ಪ್ರಕರಣದಿಂದ ದೂರ ಉಳಿದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಸಮಗ್ರ ರೀತಿಯಲ್ಲಿ ತನಿಖೆಯೊಂದಿಗೆ ಪ್ರಕರಣ ವಿಚಾರಿಸಬೇಕಂತ ಮನವಿ. ಇಂದು ಬಿಜಾಪುರ ಜಿಲ್ಲಾ ನ್ಯಾಯಾಲಯದ ಸಂಘವು ಈ ದಿನದ ಕೋರ್ಟ್ ಕಲಾಪಗಳಿಂದ ಸಂಘದ ಸದಸ್ಯರೆಲ್ಲ ಸರ್ವಾನುಮತದ ಪೂರ್ವ ಸರ್ಕಾರವನ್ನು ಮತ್ತು ಶಾಂತಿಯುತ ಸಂಘದ ಅವರನ್ನು ಬೈಕ್ ಜಾಥೆಯನ್ನು ಮನವಿ ಸಲ್ಲಿಸಲು ಮತ್ತು ಇಂಥ ಪ್ರಕರಣ ಮುಂದುವರೆದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದ ಹೋರಾಟವನ್ನು ವಕೀಲರು ಮಾಡುತ್ತಾರಂತ ಹೇಳಿ ಈ ಮನವಿಯನ್ನು ರುದ್ರಿ ಜಿಲ್ಲಾ